ಸರ್ ನಿಮ್ಮ ಹೆಸರು ಹೇಳಿ. ಸರ್ ಯಾವ ಊರು? ಮತ್ತ ಮಾಗಡಿ ತಾಲೂಕು. ಹಾಂ ಗೊತ್ತು, ನಿಮ್ಮ ಮನೆ ಹತ್ರ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಮಾಡ್ಕೊಳ್ಳೋರಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು. ಎಷ್ಟೆಲ್ಲಾಗಿದೆ? 4 ಸರ್. ನೀವೆಲ್ಲಿ ತೊಗೊಂಡಿದ್ದು? ಸರ್ ಚುಂಚುನಗುಪ್ಪೆ ಹತ್ರ ದೊಡ್ಡ ಮರದ ಹತ್ರ. ದೊಡ್ಡ ಆಲ್ಮರದ ಹತ್ರನಾ? ಯಾರ ಹತ್ರ ಅವ್ರ ಹೆಸರು? ಕಕ್ಕಣ್ಣ ಅಂತ. ಓ ಕಕ್ಕಣ್ಣವ್ರ ಹತ್ರನಾ? ಹಾಂ ಹಾಂ ಹಾಂ. ಕೃಷ್ಣ ಊರಿ ಮಗನ ಇದು? ಕೃಷ್ಣವರಿ ಮಗ ಸರ್. ಅವ್ರು ಎಲ್ಲಿ ತಂದಿದ್ದು? ಅವರು ಅಲ್ಲೇ ಇದ್ರ ಹತ್ರ ತಂದಿದ್ದಂತೆ, ನಿಮ್ಮ ಅದೇ ಓರಿ ಮಳವಳ್ಳಿ ಹತ್ರ. ಮಳವಳ್ಳಿಯಲ್ಲಿ ಹಾಂ ಊರಿಗೆ ತಗೊಂಡಿದ್ರಂತೆ ಅವರು. ಹಾಂ ಹಾಂ ಹಾಂ. ನೀವು ತಂದು ಎಷ್ಟು ದಿನ ಆಯಿತು? ನಾನು ಅಲ್ಲಿ 1.5 ವರ್ಷ ಆಯ್ತು ಸರ್. ಇಷ್ಟು ಕರಿನ ತಗೊಂಡಿದ್ದೆ. ಹೌದಾ? ಎಷ್ಟು ವರ್ಷ ಮೇಲೆ ಬಿಟ್ಟಿರ್ತೀರಾ? ನಾನು ಇವಾಗ ಒಂದು 3 ವರ್ಷ ಬಿಟ್ಟಿದ್ದೆ ಸರ್. ಅಷ್ಟೇನಾ? ಬಿಟ್ಟಿದ್ದೆ ಸರ್. ಎಲ್ಲಿ ಒಂದು 6 ತಿಂಗಳಿಂದ ಹೆಚ್ಚು ಬಿಡ್ತಾ ಇರೋದು ನಾನು. ಹೌದಾ? ಮತ್ತೆ ಅವರಿಗೆ ಇನ್ನೊಂದು ವರ್ಷ. ಹಾಂ ಹಾಂ ಹಾಂ. ಇವಾಗ ಒಂದೇನೇ ಇರೋದು? ಒಂದೇ ಸರ್. ಈಗೇನು ಪ್ರದರ್ಶನಕ್ಕೆ ತಂದಿದ್ದೀರಾ ಅಥವಾ ಮಾರಾಟಕ್ಕ? ಮಾರಲ್ಲ ಸರ್. ಮಾರಲ್ಲ. ಮಾರಲ್ಲ. ನೀನು ಹಸು ಮೇಲೆ ಬಿಡ್ತಾ ಇದ್ರಿ? ಎಷ್ಟು ಹಸು ಮೇಲೆ ಬಿಟ್ರಿ ಇಲ್ಲಿ ಜಾತ್ರೆಗೆ ಬಂದ ಮೇಲೆ? ಇಲ್ಲೊಂದು 3-4 ಬಿಟ್ಟಿದ್ದೆ ಸರ್. ಹಾಂ ಹಾಂ. 6 ತಿಂಗಳಿಂದ ಬಿಡ್ತಾ ಇದ್ರಿ, ಇನ್ನೊಂದು 3 ತಿಂಗಳಾದ್ಮೇಲೆ ಅದು ಕರು? 1 ವರ್ಷದಿಂದನೂ ಬಿಡ್ತೀನಿ ಇಲ್ಲಿ. ಹಾಂ ಹಾಂ. ಅಲ್ಲ ಯಾವನ ಕರು ಹುಟ್ಟಿದಾವ? ಹುಟ್ಟೇವು ಸರ್, ಚೆನ್ನಾಗಿ ಹುಟ್ಟೇವೆ. ಅದಕ್ಕಾಗಿ ಮಡಿಕಳಿಗೆ ಕೊಡಲ್ಲ. ಹಾಂ ಹಾಂ. ಕರ ಚೆನ್ನಾಗಿ ಹುಟ್ಟೇವೆ. ಮೊಬೈಲ್ ನಂಬರ್ ಹೇಳಕ್ಕೆ ಬರುತ್ತಾ? ಸರ್ ನಾನು ಕೊಡಲ್ಲ. ಹಾಂ. ಮತ್ತೆ ಅಲ್ಲಿ ಬಿಟ್ಬಿಡ್ತೀನಿ. ಇಲ್ಲಿ ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ ಬಿಡಿ. ಹೇಳ್ತಾರೆ ನೋಡಿ ನಮ್ಮ ಹಾಂ ಹೇಳಿ. 910 ಹಾಂ. 857 1523. ಯಾಕಂದ್ರೆ ನೋಡಿಕೊಂಡು ಯಾರಾದರೂ ದೂರದಿಂದ ಅವ್ರಿಗೆ ಇಷ್ಟ ಆಗಿ ಬರೋರು ಇದ್ರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಗೊತ್ತಾವ ಸರ್, ದೂರದಿಂದ ಹಾಕೊಂಬತ್ತಾರೆ. ಹಾಂ ಕರು ಚೆನ್ನಾಗಿದ್ದಾವೆ. ಹಾಂ ಇನ್ನೂ 3 ವರ್ಷ ಕೊಡೋಣ. ಹಾಂ ಹಾಂ. ಇಲ್ಲಿ ಅದು ಎಷ್ಟು ದಿನ ಆಯ್ತದೆ ಇಲ್ಲ ಮಂಡಿ. ದಬ್ಗುಲಿ ಜಯರಾಮಣ್ಣ ಹೇಳ್ತಾ ಇರ್ತಾರೆ, ಅವ್ರದ್ದೊಂದು 2 ಹಸು ಬಿಡಿಸಿದಾರಂತಲ್ಲ? 5 ಹಸಿ ಬಿಡ್ಸೋಣ ಸರ್. ಹೌದಾ? ಒಂದು ಆಲೆ ಕರ ಈದದ ಅವ್ರ ಹತ್ರ, ಒಳ್ಳೆ ಕರ ಇದೆ. ಒಬ್ರು ಸಾಬ್ರು. ಬಿಟ್ಟು ಓರಿ ಸಾಬ್ರು. ಓರಿ ಮಡಗಿದ್ರು. 5 ಹಸ ಬಿಡ್ಸಾನೆ. ಒಂದು ಆಲೆ ಓರಿ ಈದದೆ, ಇನ್ನು 3 ತುಂಬ ಅವಕಾಶ 4 ಹಾಂ ಎಲ್ಲ ಈ ಊರಿಗೆ ಬಿಡಿಸ್ಕೊಂಡಿದ್ದು ಅವನು. ಹಾಂ ಹಾಂ. ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಹಾಲು ಸಹ, ಹಾಂ ಉಳ್ಳಿ ಸಹ ಉಳ್ಳಿ. ಹಾಂ ಹಾಂ. ಬಟ್ಟೆ ಗಿಟ್ಟೆ ಕೊಡಲ್ವಾ? ಇಲ್ಲ ಮೊಟ್ಟೆ ಏನಿಲ್ಲ. ಹಾಲು ಕೊಡ್ತೀವಿ, ಉಳ್ಳಿ ಕೊಡ್ತೀವಿ. ಮೊಟ್ಟೆ ಕೊಟ್ಟರೆ ಆಯಕತ್ತೇವೆ ಅಂತ ನಾವು ಕೊಡಲಿಲ್ಲ ಸರ್. ಜಯರಾಮ್ ಹೇಳ್ದ ಹಂಗಾರೆ.